ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ 11:15 ಆಗಿದೆ. ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಮೂವಿಗೆ ಹೋಗೋಣ ಅಂತ. ಸೂ ಫ್ರಮ್ ಸೋ ಮೂವಿಗೆ ಹೋಗ್ತಾ ಇದ್ದೀವಿ. ನಾನು ಮೂವಿಗೆ ಹೋಗಿ ಆಲ್ಮೋಸ್ಟ್ 2 years ಆಯ್ತು ಹೋಗಿ. ಲಾಸ್ಟ್ ಮೂವಿ ಹೋಗಿದ್ದು ಕಾಟೇರ ಅನಿಸುತ್ತೆ, ಆಮೇಲೆ ಹೋಗೇ ಇಲ್ಲ. ಹಂಗಾಗಿ ಮೂವಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಶಾಂತ್, ಎಲ್ಲಿಗೆ ಹೋಗ್ತಾ ಇರೋದು ನಾವು? ಮನೆಗೆ ಯಾವ ಬಟ್ಟೆ ಬೇಕಮ್ಮ? ಯಾವ ಬಟ್ಟೆ ಬೇಕು ಹೇಳು ದುಷಿ. ಕನ್ನಡಿ ಕನ್ನಡಿ, ಅಯ್ಯೋ ಅಯ್ಯೋ ಕನ್ನಡಿತ್ಯ ನೀನು. ಯಾವ ಬಟ್ಟೆ ಬೇಕು ದುಷಿಗೆ? ಚೂಟು ಚೂಟು ಬೇಕಾ? ಕೊಡ್ಸಲ್ಲ ನಿಂಗೆ. ಹಲೋ ಹಾಯ್ ಮಾಡು. ಮಧ್ಯಾಹ್ನಕ್ಕೆ ಆಗ್ಲೇ ಮೋಡ ನೋಡಿ ಹೆಂಗಾಗಿದೆ, ಫುಲ್ ಮಳೆ ಬರ್ತೈತೆ. ಅಷ್ಟೇ. ಗಂಟೆಗೆ ಮೂವಿ ಸ್ಟಾರ್ಟು? ಎಷ್ಟು ಗಂಟೆಗೆ? 1:20. ಜಸ್ಟ್ ರೀಚ್ ಆದ್ವಿ ಕಿನೋ ಸಿನಿಮಾಸ್ಗೆ. ನಮಗೆ ಮೂವಿ ಸ್ಟಾರ್ಟ್ ಆಗೋದು 1:20ಕ್ಕೆ. ಇವಾಗ ಟೈಮ್ ಇನ್ನು 12:40. ಸೊ ಇನ್ನು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಬೇಕು. ಆಟ ಆಡ್ತೀಯ ಮಗ್ನೆ? ಆಟ ಆಡ್ತೀಯಾ? ಏನಮ್ಮ? ಇಲ್ಲಿ ದುಷಿ ಎಲ್ಲದಪ್ಪ ಬ್ಯಾಕ್ ಕವರ ನೋಡೋಣ. ಮೊಬೈಲ್ಗೆ ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕಿತ್ತು, ಹಂಗಾಗಿ ಇಲ್ಲೇ ಏನೋ ಸಿನಿಮಾ ಮುಂದೆ ಇತ್ತು, ಹಂಗಾಗಿ ಹಾಕ್ಸೋಣ ಅಂತ ಬಂದಿದ್ದೀವಿ. ದುಷಿ ಇಲ್ಲು ದುಷಿ ಇಲ್ಲು ದುಷಿ ದುಷಿ ಇಲ್ಲು ನೋಡಿಲಿ, ಇಲ್ಲು ದುಷಿ ಇಲ್ಲು ದುಷಿ ಎಲ್ಲೆಲ್ಲ ದುಚ್ಚಿ. ಜಾಸ್ತಿ ಸ್ವಲ್ಪ ಪಿಂಕ್ ಟೈಪ್ ಇದ್ರೆ ನೋಡು. ಪಿಂಕ್ ಬ್ಲಾಕ್ ಬ್ಲಾಕ್ ಪಿಂಕ್ ಚೆನ್ನಾಗಿರ್ತದ. ಏನ್ ಬೇಕು ದುಷಿ? ಥ್ಯಾಂಕ್ ಯು. ಸ್ಟಾರ್ಟ್ ಆಗಿದೆ ಮೂವಿ. ದುಚ್ಚಿ ಒಂದು ಬಂತು ನೋಡಲ್ಲಿ. ಬಾಬುಗೆ ಬೇಕಾದೆಲ್ಲ ಇಟ್ಟಿದ್ದೀರಾ? ಎಲ್ಲ ಇಟ್ಟಿದ್ದೀನಿ ರಮೇಶಣ್ಣ. ಬಾಬು ವಿಡಿಯೋ ಎಲ್ಲ ಸೇರ್ತಿದ್ದು ಗುಸುಗುಸು ಇವಾಗ ಬರ್ತಾವ. ಅಲ್ಲ ಅಣ್ಣ, ಸುಕ್ಕ ಉಪ್ಪು ಸಪ್ಪೆ ಅಂತ. ನಿಮ್ಮ ಅಮ್ಮ ಬಂದು ತಿಂದು ಹೋದ್ರ ಅಂತ ಅರ್ಥ ಆದ್ರು. ಯಾಕೆ ಲೇಟು? ಇದೇ ಇಷ್ಟೇ, ಅರ್ಧ ಗಂಟೆ ಹೋಗು ಅಂತ. ನೀವು ಈ ಕಡೆ ಬನ್ನಿ, ಅದೇ ಎಲ್ಲಿ ನೀವು ಮಧ್ಯಾಹ್ನ? ಕೆಲಸದ ಬಿಸಿಯಾ? ಮಧ್ಯಾಹ್ನ ಬರ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಫುಲ್ಲು ನಾನಿದ್ದೇನೆ, ಆಯ್ತಾ? ಇನ್ನು ನಾನು ಇಲ್ಲಿಗೆ ಮನುಜರು ರಿವರ್ಸು ಹೊರಟರು. ದುಷಿ ಸೂಪರ್ ಮೂವಿ.
ಚೆನ್ನಾಗಿತ್ತ ದುಷಿ? ಬಾನು ಯಾವಾಗ ಬಂದದ? ಈಗ ಬಂದದ ಅಷ್ಟು ದೊಡ್ಡ ಮಾವುದ. ನೀವು ಇಲ್ಲೇ ನಿಲ್ಲ, ನಾನು ಚೆನ್ನಾಗಿತ್ತಾ ಸೂಪರ? ಅಪ್ಪ ಮನೆ ಎದ್ದು ಬಿಟ್ಟ ನೀನು. ಖುಷಿ 2 ಡೇಸ್ ಆದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಅವತ್ತು ನೀವು ಹಿಂದೆ ನೋಡಿರ್ತೀರ ವಿಡಿಯೋ. ಆ ವಿಡಿಯೋನಲ್ಲಿ ನನ್ನ ಫೋನ್ ಟೆಂಪರ್ ಗ್ಲಾಸ್ ಸ್ವಲ್ಪ ಒಡೆದೋಗಿತ್ತು ಅಂತ ಹೇಳ್ಬಿಟ್ಟು ಟೆಂಪರ್ ಗ್ಲಾಸ್ ಹಾಕ್ಸೋಣ ಅಂತ ಅಲ್ಲೇ ಹಾಕ್ಸಿದ್ವಿ. ಸೊ ಹಾಕಿಸ್ದಾಗೆಲ್ಲ ಚೆನ್ನಾಗೇ ಇತ್ತು ಫೋನು, ಆ್ಯಂಡ್ ಚೆನ್ನಾಗೇ ವರ್ಕ್ ಆಗ್ತಾ ಇತ್ತು. ಆಮೇಲೆ ನಾವು ಮೂವಿ ನೋಡಬೇಕಾದ್ರೂ ಅಷ್ಟು ನಾನು ಅಬ್ಸರ್ವ್ ಮಾಡಲಿಲ್ಲ ಫೋನ್ನ. ಸುಮ್ಮನೆ ವಿಡಿಯೋ ಕ್ಯಾಪ್ಚರ್ ತೊಗೊಂಡು ಸುಮ್ಮನೆ ಫೋನ್ ಎತ್ತಿಟ್ಟಿದ್ದೆ. ಆಮೇಲೆ ನೆಕ್ಸ್ಟು ಮೂವಿಯಿಂದ ಈಚೆ ಬಂದಮೇಲೆ ಅಲ್ಲಿ ಪಾನಿಪುರಿ ತಿನ್ನೋಣ ಅಂತ ಹೊಸಕೋಟೆ ಹತ್ರ ಹೋದ್ವಿ. ತಿಂದಾದ್ಮೇಲೆ ನಾನು ವಿಡಿಯೋ ಮಾಡೋಣ ಅಂತ ಏನಕ್ಕೂ ಫೋನ್ ಎತ್ಕೊಂಡಾಗ ಫೋನ್ದು ಸ್ಕ್ರೀನ್ ಫುಲ್ಲು ಬ್ಲ್ಯಾಕ್ ಬರ್ತಾಯಿತ್ತು. ಹೆಂಗೆ ಅಂದರೆ ಮೇಲೆ ಫುಲ್ಲು ಯೆಲ್ಲೋಯಿಶ್ ಬರ್ತಾಯಿತ್ತು, ಮತ್ತು ಕೆಳಗಡೆಯಿಂದ ಫುಲ್ಲು ಬ್ಲ್ಯಾಕ್ ಆಯಿತು. ಏನೋ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಬ್ರೈಟ್ನೆಸ್ ಕಮ್ಮಿ ಕೊಟ್ಟು ಎಲ್ಲ ನೋಡಿದ್ವಿ. ನಾನು ಸಡನ್ನಾಗಿ ಏನಪ್ಪ ಆಯಿತು ಈ ಫೋನ್ಗೆ ಈ ಥರ ಬರ್ತಾಯಿದೆ ಅಂತ ಫುಲ್ಲು ಶಾಕ್ ಆಯಿತು. ಹಂಗೂ ಸ್ವಿಚ್ ಆನ್ ಮಾಡಿ ಎಲ್ಲ ನೋಡಿದ್ವಿ, ಅದೇನು ವರ್ಕ್ ಆಗಲಿಲ್ಲ. ಸರಿ ಮತ್ತೆ ನಾವು ಟೆಂಪರ್ ಗ್ಲಾಸ್ ಎಲ್ಲ ಹಾಕ್ಸಿದ್ವಿ, ಅಲ್ಲೇ ಹೋಗಿ ಒಂದ್ಸತಿ ಚೆಕ್ ಮಾಡಿಸೋಣ ಅಂತ ಅಲ್ಲಿ ಹೋಗಿ ಕೇಳಿದ್ವಿ. ಬಟ್ ಅವ್ರು ಹೇಳಿದ್ರು ಇಲ್ಲ ಟೆಂಪರ್ ಗ್ಲಾಸಿಂದ ಏನು ಪ್ರಾಬ್ಲಮ್ ಇಲ್ಲ, ಡಿಸ್ಪ್ಲೇ ಹೋಗಿರಬೇಕು ಅಂತ ಅಂದರು. ನಮಗೆ ಸಡನ್ನಾಗಿ ಶಾಕ್, ಇದೇನಪ್ಪ ಫೋನ್ ನಾವು ಎಲ್ಲೂ ಎತ್ತಾಕಿಲ್ಲ ಆ್ಯಂಡ್ ಅಷ್ಟು ರಫ್ ಯೂಸು ಮಾಡಿಲ್ಲ, ಇದೇನು ಡಿಸ್ಪ್ಲೇ ಹೋಗೋದಕ್ಕೆ ಸಾಧ್ಯ ಅಂತ ನಮಗೆ ಶಾಕ್ ಆಯಿತು. ಆಮೇಲೆ ಇದೇನಪ್ಪ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ, ಸೊ ಏನೋ ಡಿಸ್ಪ್ಲೇನೇ ಪ್ರಾಬ್ಲಮ್ ಇರ್ಬೋದೇನೋ ಅಂದ್ಕೊಂಡು ಆಮೇಲೆ ಮತ್ತೆ ಅಲ್ಲೇ ನಿಯರ್ ಬೈ ಎಲ್ಲಿದೆಯೋ ಅಲ್ಲಿ ಐಫೋನ್ ಸರ್ವಿಸ್ ಸೆಂಟರ್ಗೆ ಹೋಗೋಣ ಅಂತ. ಅವತ್ತು ಸಂಡೇ ಬೇರೆ ಆಗಿತ್ತು, ಹಂಗಾಗಿ ಸಂಡೇ ನಾವು ಎಲ್ಲೋದ್ರೂ ಯೂಸ್ ಇಲ್ಲ, ಯಾಕಂದರೆ ಸಂಜೆ ಆಲ್ಮೋಸ್ಟ್ ಓಪನ್ ಇದ್ರೂ 6 ಗಂಟೆಗೆಲ್ಲ ಕ್ಲೋಸ್ ಮಾಡಾಕ್ತಾರೆ. ಸಂಡೇ ಆಗಿದ್ದರಿಂದ ಯಾವ ಸರ್ವಿಸ್ ಸೆಂಟರ್ ಕೂಡ ಓಪನ್ ಇರಲಿಲ್ಲ, ಎಲ್ಲ ಕ್ಲೋಸ್ ಇತ್ತು. ಸೊ ಏನು ಮಾಡೋದು ಅಂತ ಬಂದ್ವಿ. ಮತ್ತು ನೆಕ್ಸ್ಟ್ ಡೇನೇ ನಮ್ಮ ಮನೆಯವರು ಹೋದ್ರು, ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಆ ಫೋನ್ ಕೂಡ ತೊಗೊಂಡು ಹೋಗಿದ್ರು. ಸೊ ಅವ್ರು ಹೇಳಿದ್ರಂತೆ ಏನೋ ಸಾಫ್ಟ್ವೇರ್ ಏನಾದರೂ ಪ್ರಾಬ್ಲಮ್ ಇರುತ್ತೆ ಸರ್, ಫೋನ್ನ ಫ್ಲ್ಯಾಶ್ ಮಾಡಿ ನೋಡ್ತೀವಿ, ಆಮೇಲೆ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತಾಗುತ್ತೆ, ಡಿಸ್ಪ್ಲೇ ಹೋಗಿದೆಯಾ ಅಥವಾ ಏನಾದರೂ ಸಾಫ್ಟ್ವೇರ್ ಏನಾದರೂ ಪ್ರಾಬ್ಲಮ್ ಇರುತ್ತಾ ಅಂತ ಹೇಳಿದ್ರಂತೆ. ಫ್ಲ್ಯಾಶ್ ಮಾಡೋದಕ್ಕೆ ಈಗ ಫೋನಲ್ಲಿರೋ ಫೋಟೋಸ್ ವೀಡಿಯೋಸ್ ಎಲ್ಲ ಲ್ಯಾಪ್ಟಾಪ್ಗೆ ಹಾಕಿ ತೊಗೊಂಡೋಗಿ ಕೊಡೋಣ ಅಂದ್ಕೊಂಡು ಬಂದ್ವಿ. ಇವಾಗೇನು ಫೋನ್ ನಾರ್ಮಲಾಗೆ ವರ್ಕ್ ಆಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ನೋಡೋಣ ಮತ್ತೆ ಏನಾದರೂ ಆ ಥರ ಆದರೆ ತೊಗೊಂಡೋಗಿ ಫ್ಲ್ಯಾಶ್ ಮಾಡಿಸಿ ಚೆಕ್ ಮಾಡಿಸ್ಬೇಕು ಏನಾಗಿದೆ ಅಂತ. ಮತ್ತು ಏನಪ್ಪ ಅಂದರೆ ಕಿಯೋ ಸಿನಿಮಾಸಲ್ಲಿ ಔಟ್ಸೈಡ್ ಫುಡ್ಡು ಅಲೋ ಇಲ್ಲ. ಬಟ್ ನಾವು ಲಾಸ್ಟ್ ಟೈಮ್ ಹೋದಾಗ ಯಾರೂ ಚೆಕ್ ಮಾಡಿರಲಿಲ್ಲ, ಏನಿಲ್ಲ, ಲಾಸ್ಟ್ ಟೈಮ್ ತೊಗೊಂಡೋಗಿದ್ವಿ. ಸೊ ನಾನು ಈ ಸತಿನೂ ಅಲೋ ಇರುತ್ತೆ ಬಿಡು, ಅದು ಚೆಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು, ಅದು ಬೇರೆ ನನ್ನ ಮಗನ್ನ ಫಸ್ಟ್ ಟೈಮ್ ನಾನು ಮೂವಿಗೆ ಕರ್ಕೊಂಡು ಹೋಗಿದ್ದು. ಸೊ ಅವ್ನಿಗೆ ಏನೇನು ಅವಶ್ಯಕತೆ ಇದೆ ತಿನ್ನೋದಕ್ಕೆ ಅದನ್ನೆಲ್ಲ ನಾನು ತೊಗೊಂಡು ಹೋಗಿದ್ದೆ. ಸೊ ಇವನಿಗೆ ಬಾಳೆಕಾಯಿ ಚಿಪ್ಸು ಅದನ್ನೆಲ್ಲ ಸ್ವಲ್ಪ ತಿಂತಾನೆ, ಹಂಗಾಗಿ ಅವನ್ನ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿರೋದ್ರಿಂದ ಅವನಿಗೆ ಅವಶ್ಯಕತೆ ಇರೋದನ್ನೆಲ್ಲ ತೊಗೊಂಡು ಹೋಗಿದ್ದೆ. ಸೊ ಅಲ್ಲಿ ಚೆಕ್ ಮಾಡಬೇಕಾದ್ರೆ ಮೇಡಮ್ ದಿಸ್ ಈಸ್ ನಾಟ್ ಅಲೌಡ್ ಅಂತ ಅಂದರು. ಆಮೇಲೆ ನಾನು ಏನು ಮಾಡಲಿ, ನನಗೆ ಗೊತ್ತ ಶಾಕು, ನಮ್ಮ ಮನೆಯವ್ರು ಬೇರೆ ಹೋಗ್ಬಿಟ್ರು ಮತ್ತೆ ಮೇಲೆ. ಸೊ ನಾನು ಕೂತ್ಕೊಂಡು ಅಲ್ಲೇ ಇದ್ದೆ, ಸ್ವಲ್ಪ ತಂಗೆ ನಿಂತ್ಕೊಂಡು ಆ ಕಡೆ ಈ ಕಡೆ ಓಡಾಡಿ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತಿದ್ದೆ ಒಂದು 10 ನಿಮಿಷ. ಆಮೇಲೆ ಮತ್ತೆ ಪಕ್ಕದಲ್ಲೇ ಅವ್ರು ಚೆಕ್ ಮಾಡಿದ್ರೆ ಪಕ್ಕದಲ್ಲೇ ಮೆಟ್ಲು ಪಕ್ಕನೇ ಈ ಕಡೆ ಲಿಫ್ಟ್ ಇತ್ತು. ಸೊ ಆ ಕಡೆ ಆ ಸೈಡ್ ನಿಂತ್ಕೊಂಡು ಚೆಕ್ ಮಾಡ್ತಾಯಿದ್ರು. ಸೊ ನಾನು ಯೋಚನೆ ಮಾಡಿ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಅದು ಲಿಫ್ಟು ಜೀನಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಇತ್ತು. ಸೊ ಹಂಗಾಗಿ ನಾನು ಅದನ್ನ ಲಿಫ್ಟ್ ಪ್ರೆಸ್ ಮಾಡಿಬಿಟ್ಟು ಲಿಫ್ಟ್ ಓಪನ್ ಆಗ್ತಿದ್ದಂಗೆ ಮೇಲೆ ಹೋದೆ. ಸೊ ಅದೇನಷ್ಟು ಗಮನಿಸ್ಲಿಲ್ಲ, ಬಟ್ ಆದರೂ ಸ್ವಲ್ಪ ಭಯ ಇತ್ತು ನನಗೆ. ಮೇಲೆ ಅಂದರೆ ಮೂವಿ ಸ್ಟಾರ್ಟ್ ಆಗೋ ತನಕ ನನಗೆ ಭಯನೇ ಇತ್ತು, ಎಲ್ಲಾದರೂ ಬಂದು ಚೆಕ್ ಮಾಡ್ತಾರೇನೋ ಅಂತ. ಬಟ್ ಯಾರೂ ಬಂದು ಚೆಕ್ ಮಾಡಲಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.